ವಾಣಿಶ್ರೀ ಅಂತ ನಾನು ಅಫ್ರಿಕೇರಲ್ಲಿ ಇದ್ದೀನಿ. ನನ್ಗೆ ಇವಾಗ ಏಜ್ 55. ದಿವ್ಯಾ ಮೇಡಮ್ ನಮ್ಗೆ ರಿಲೇಷನ್ ಆಗ್ಬೇಕು, ಅವಳಿಗೆ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿದ್ರಿಂದ ಅವಳು ಹಿಂಗ್ ತಗೊಳ್ಳಿ ಆಂಟಿ ತುಂಬಾ ಚೆನ್ನಾಗಿದೆ, ನೀವು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ತುಂಬಾ ಒದ್ದಾಡ್ತಾ ಇದ್ದೀರಾ ತಗೊಳ್ಳಿ ಅಂದ್ಲು. ಸರ್ ಅಂದ್ಬಿಟ್ಟು ನಾನೀಗ 4 years ಇಂದ ತುಂಬಾ ಒದ್ದಾಡ್ತಾ ಇದ್ದೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್. ಹೋಮಿಯೋಪತಿಕ್ ತಗೊಂತಾ ಇದ್ದೆ ನಾನು. ಈ ಮ್ಯಾಟ್ರೆಸ್ ಮೇಲೆ ಮಲ್ಗೋದ್ರಿಂದ ನನಗೆ ತಲೆ ತಿರ್ಗೋದೆಲ್ಲ ಅವಾಯ್ಡ್ ಆಗಿದೆ, ಲೂಸ್ ಮೋಷನ್ಸ್ ಆಗ್ತಿತ್ತು, ಅದು ಫುಲ್ ಕ್ಲಿಯರ್ ಆಗಿದೆ ಅಂತಾನೆ ಹೇಳ್ಬೇಕು. ಆಮೇಲೆ ನನ್ನ ಮಂಡಿಗೆ ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರು, ಅದು ಕ್ಲಿಯರ್ ಆಯ್ತು. ಆಮೇಲೆ ನನಗೆ ಡಿಸ್ಕೊಲಾಪ್ಸ್ ಆಗಿತ್ತು, ನಾನು ಮಣಿಪಾಲು, ಕೊಯಮತ್ತೂರು, ಬೆಂಗಳೂರು ಎಲ್ಲಾ ಕಡೆ ತೋರ್ಸ್ಕೊಂಡ್ ಬಂದಿದ್ದೀನಿ, ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಅವಾಗ ಪೈನು ಬರ್ತಾ ಇತ್ತು ನನಗೆ. ಈ ಮ್ಯಾಟ್ರೆಸ್ ಮಲ್ಗೋದ್ರಿಂದ ನನಗೆ ಯಾವ ಪೈನು ಬಂದಿಲ್ಲ. 1 month ಇಂದ ನಾನು ಯಾವ ಟ್ಯಾಬ್ಲೆಟ್ಸ್ ತಗೋತಾ ಇಲ್ಲ, ನಾನು ಯಾವುದಕ್ಕೂ ತಗೋತಾ ಇಲ್ಲ. ಆಮೇಲೆ ಈ ವಾಟರ್ ಕುಡಿಯೋದ್ರಿಂದನೂ ಅಷ್ಟೇ ನನಗೆ ಫುಲ್ ಎನರ್ಜಿ ಆಗಿರುತ್ತೆ. ಬೆಳಗ್ಗೆ ಎದ್ರೆ ನಾನು ಫುಲ್ ರಾತ್ರಿ 10 ಗಂಟೆ ತನಕ ಎಷ್ಟು ಕೆಲಸ ಮಾಡಿದ್ರು ನನಗೇನು ಆಯಾಸ ಅನಿಸ್ತಾ ಇಲ್ಲ. ಎಲ್ಲಾದ್ರಿಂದನೂ ನನಗೆ ತುಂಬಾನೇ ಚೆನ್ನಾಗಾಗಿದೆ. ಇದು ಒಂದು ರೇಷ್ಮೆ ಸೀರೆನೋ ಅಥವಾ ಏನೋ ಒಂದು ತಗೋತೀವಿ ನಾವು, ಅದು ಎಷ್ಟು ದಿನ ಇರುತ್ತೆ, ವರ್ಷಕ್ಕೆ ಒಂದ್ಸಾರಿ ನಾವು ತೆಗಿಯಲ್ಲ. ಬಟ್ ಇದನ್ನ ತಗೊಳ್ಳೋದ್ರಿಂದ ಡೈಲಿ ಅದ್ರ ಮೇಲೆ ಮಲ್ಗೋದ್ರಿಂದ ನಮ್ಗೆ ಬರ್ದನೆ ಇರೋದು ಬರೋದು ಯಾವ ಕಾಯಿಲೆಗಳು ನಮ್ಗೆ ಎಲ್ಲ ಅವಾಯ್ಡ್ ಆಗೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಅದನ್ನ ತಗೊಂಡು ಯೂಸ್ ಮಾಡ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇದು ಈಗ ತಾವು ಎಷ್ಟು ಸಮಯದಿಂದ ಇದನ್ನ ಬಳಕೆ ಮಾಡ್ತೀರಾ? 1.5 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ 1.5 ತಿಂಗಳು ಅಂದ್ರೆ ಈಗ ಜುಲೈ ಅಲ್ವಾ, ಮೇ ಬಿ ಜೂನ್ ಅಲ್ಲಿ ಅಂದ್ರೆ ಜೂನ್ ಫಸ್ಟ್ ವೀಕ್ ಇಂದ ನೀವು ಸ್ಟಾರ್ಟ್ ತಗೊಂಡಿದ್ದೀನಿ. ಈಗ ಜುಲೈ ಮಧ್ಯೆ 1 ವಾರ ಹಂಗೆ ಇದು ಫಂಕ್ಷನ್ಗೆ ಅಲ್ಲಿ ಹೋದಾಗ ಗ್ಯಾಪ್ ಆಗಿತ್ತು. ಬಟ್ ಕಂಟಿನ್ಯೂಸ್ ಅಂದ್ರೆ 1 ತಿಂಗಳಂತೂ ಅದನ್ನ ಯೂಸ್ ಮಾಡಿದ್ದೀನಿ. ಬಟ್ ಆಲ್ರೆಡಿ 1.5 ತಿಂಗಳಲ್ಲಿ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ನಿಮ್ಗೆ ರಿಸಲ್ಟ್ ಕಂಡಿದ್ದೀರಾ ಮೇಡಮ್? 90% ನಮ್ಗೆ ರಿಸಲ್ಟ್ ಕಂಡಿದೆ. 100% ಅಂತಾನು ಕೆಲವೊಂದು ಕೇಳ್ಬೋದು, ಆತರ ನನಗೆ ಇದಾಗಿ ಪರ್ಸೆಂಟೇಜ್ ಬಂದಿದೆ. ಅಂದ್ರೆ ಪರ್ಟಿಕ್ಯುಲರ್ಲಿ ನೀವು ಯಾವ ಒಂದು ಆರೋಗ್ಯದ ಮೇಲೆ ನಿಮ್ಮ ಹೆಚ್ಚು ಪರಿಣಾಮಕಾರಿ ಕೆಲಸ ಮಾಡಿದೆ ಮೇಡಮ್? ಗ್ಯಾಸ್ಟ್ರಿಕ್ ಮೇಲೆ ತುಂಬಾನೇ ಪರಿಣಾಮ ಆಗಿದೆ. ಆಮೇಲೆ ಮಂಡಿ ನೋವು, ಸೊಂಟ ನೋವು ತುಂಬಾ ಇತ್ತು ನನಗೆ. ಬಹಳ ಹೊತ್ತು ನಿಲ್ಲಕ್ ಆಗ್ತಿಲ್ಲ, ಮೆಟ್ಲಕ್ ತಿಳಿದ್ರೆ ತುಂಬಾ ನೋವು ಬರ್ತಿತ್ತು. ಇವಾಗ ನಂಗೆ ಆತರ ಎಲ್ಲ ನೋವೆಲ್ಲ ಏನೂ ಇಲ್ಲ. ಆಯಾಸನೂ ಅಷ್ಟೊಂದು ಅನ್ಸಲ್ಲ. ಎಷ್ಟು ಚಪಾತಿ ರೊಟ್ಟಿ ಎಲ್ಲ ನಿಂತ್ಕೊಂಡ್ ಮಾಡಿದ್ರು ಕೂಡ ನನ್ಗೇನು ಆಯಾಸ ಅನ್ಸಲ್ಲ. ಎಲ್ಲ ಚೆನ್ನಾಗಿದೆ. ಓಕೆ ಮೇಡಮ್, ಈ ಜನಸಾಮಾನ್ಯರಿಗೆ ತಾವು ಇದರಿಂದ ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಇದನ್ನ ತಗೊಂಡು ಯೂಸ್ ಮಾಡೋದ್ರಿಂದ ನಿಮ್ಗೆ ಚೆನ್ನಾಗಿ ಎಲ್ಲ ಆರೋಗ್ಯ ಕಾಪಾಡ್ಕೋಬಹುದು. ಆಗ್ಲಾಗ್ಲಾ ಡಾಕ್ಟರ್ ಹತ್ರ ಹೋಗ್ಬೇಕು, ಮೆಡಿಸಿನ್ಸ್ ತಗೋಬೇಕು, ಅದೆಲ್ಲ ನಮ್ಗೇನು ಆಗ್ಲಾಗ್ಲಾ ಹೋಗ್ಬೇಕು. ಟೈಮ್ ನಮ್ಗೆ ನೋವು ತಿನ್ಬೇಕು, ಈ ಕಡೆ ದುಡ್ಡು ಖರ್ಚಾಗುತ್ತೆ. ಅದ್ರ ಬದಲು ಇದು ಒಂದ್ಸರಿ ತಗೊಂಡ್ಬಿಟ್ರೆ ನಾವು ಇದ್ರ ಮೇಲೆ ದಿನ ಮಲ್ಗೋದ್ರಿಂದ ನಾವು ಒಬ್ಬರೇ ಮಲ್ಬೇಕು. ನನ್ನ ಮನೆ ಬೇರೆ ಯಾರಿಗಾದ್ರೂ ಅಕಸ್ಮಾತ್ ನೋವಿತ್ತು ಅಂದ್ರೂ ಕೂಡ ಮಲ್ಕೋಬಹುದು.